ಎಲ್ಲರಿಗೂ ನಮಸ್ಕಾರ. ಇವತ್ತು ನಾನೊಬ್ಬ ಕ್ರಾಂತಿಕಾರಿಯ ಕುರಿತು ಮಾತಾಡೋದಕ್ಕೆ ಅಂತ ಬಂದಿದ್ದೀನಿ. ಈ ಕ್ರಾಂತಿಕಾರಿಯ ಹೆಸರು ರಾಮ್ ಪ್ರಸಾದ್ ಬಿಸ್ಮಿಲ್ಲಾ. ಈತ ಒಬ್ಬ ಕ್ರಾಂತಿಕಾರಿಯೂ ಆಗಿದ್ದ, ಒಬ್ಬ ಕವಿಯೂ ಆಗಿದ್ದ. ಈತನು ಮೈನ್ಪುರಿ ಮತ್ತು ಕಾಕೋರಿ ಪಿತೂರಿಯಲ್ಲಿ ಭಾಗವಹಿಸಿದ್ದ ಅನ್ನೋ ಕಾರಣಕ್ಕಾಗಿ ಗಲ್ಲು ಶಿಕ್ಷೆಯನ್ನ ಬ್ರಿಟಿಷ್ ಸರ್ಕಾರ ಈತನಿಗೆ ನೀಡುತ್ತೆ. ಬ್ರಿಟಿಷ್ ಸರ್ಕಾರದ ಗಲ್ಲು ಶಿಕ್ಷೆಯನ್ನ ಎದುರು ನೋಡ್ತಾ ಜೈಲಿನಲ್ಲಿರ್ಬೇಕಾದ್ರೆ ಆತನ ತಾಯಿ ಆತನನ್ನ ನೋಡೋದಕ್ಕೆ ಅಂತ ಬರ್ತಾಳೆ. ಹಾಗೆ ನೋಡೋದಕ್ಕೆ ಬಂದಂತಹ ತಾಯಿಯ ಮುಖವನ್ನು ನೋಡಿದಂತಹ ರಾಮ್ ಪ್ರಸಾದ್ ಬಿಸ್ಮಿಲ್ಲಾನಿಗೆ ನೋವು ಮತ್ತು ಆಶ್ಚರ್ಯ ಉಂಟಾಗತ್ತೆ. ತನ್ನ ತಾಯಿಯನ್ನ ಕೇಳ್ತಾನೆ ರಾಮ್ ಪ್ರಸಾದ್ ಬಿಸ್ಮಿಲ್ಲಾ, ಏನಮ್ಮ, ನಾನು ಗಲ್ಲು ಶಿಕ್ಷೆಗೆ ಒಳಗಾಗ್ತೀನಿ ಅನ್ನೋ ಕಾರಣಕ್ಕಾಗಿ ನೀನು ದುಃಖಿತಳಾಗಿದೀಯಾ ಅಂತಾನೆ. ಹಾಗೆ ಅಂದಾಗ ಆತನ ತಾಯಿ ಎಷ್ಟು ಅದ್ಭುತವಾಗಿ ಹೇಳ್ತಾಳೆ ಗೊತ್ತೇನು? ಇಲ್ಲಪ್ಪ, ಇವು ದುಃಖದ ಕಣ್ಣೀರಲ್ಲ, ಇವು ಆನಂದದ ಕಣ್ಣೀರು ಅಂತಾಳೆ. ನನ್ನ ಮಗ ಸೂರ್ಯ ಮುಳುಗದ ಸಾಮ್ರಾಜ್ಯಕ್ಕೆ ಸಡ್ಡು ಹೊಡೆತ ಅನ್ನುವ ಕಾರಣಕ್ಕಾಗಿ ಬರುವಂತಹ ಕಣ್ಣೀರಿವು ಅಂತಾಳೆ. ಹೀಗೆ ಕೇಳಿದಂತಹ ಬಿಸ್ಮಿಲ್ಲಾ ಹೀಗೆ ಹೇಳ್ತಾನೆ, ಹೌದಮ್ಮ, ಈ ದೇಶದಲ್ಲಿ ನಿನ್ನಂತ ತಾಯಂದ್ರೆ ಇದ್ರೆ ನನ್ನಂತ ಮಕ್ಕಳೇ ಹುಡ್ತಾ ಇದ್ರು, ನನ್ನಂತ ಮಕ್ಕಳೇ ಹುಟ್ಟಿದ್ರೆ ಈ ದೇಶಕ್ಕೆ ಬ್ರಿಟಿಷರು ಬರ್ತಾನೆ ಇರಲಿಲ್ಲ ಅಂತಾನಂತೆ. ಏನು ಅದ್ಭುತವಾದಂತಹ ಮಾತಲ್ವಾ? ಒಬ್ಬ ಕ್ರಾಂತಿಕಾರಿಗಿರಬೇಕಾದಂತಹ ಎಲ್ಲ ಲಕ್ಷಣಗಳಿದ್ದು ದೇಶ ಪ್ರೇಮವನ್ನು ಕುರಿತಾದಂತಹ ಅನೇಕ ಕವಿತೆಗಳನ್ನು ಬರೆದು ಪ್ರಖ್ಯಾತನಾದಂತಹ ರಾಮ್ ಪ್ರಸಾದ್ ಬಿಸ್ಮಿಲ್ಲಾ ತನ್ನ 30ನೇ ವಯಸ್ಸಿನಲ್ಲಿ ಈ ದೇಶಕ್ಕಾಗಿ ಪ್ರಾಣವನ್ನು ತ್ಯಾಗ ಮಾಡ್ತಾನೆ. ಹೀಗೆ ತ್ಯಾಗ ಮಾಡಿದಂತಹ ಈ ವ್ಯಕ್ತಿಗೆ ನಾವೆಲ್ಲರೂ ಒಂದು ಸಲ್ಯೂಟ್ ಹೊಡೋಣ. ನಮಸ್ಕಾರ.